ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರು ಕರ್ನಾಟಕದನ್ನು ಹೊರತುಪಡಿಸಿದ್ರೆ ಕರ್ನಾಟಕ ಮತ್ತು ಛತ್ತೀಸ್ಗಢ ಬಿಟ್ಟರೆ ಎಲ್ಲ ಕಡೆ ವೋಟ್ ಚೋರಿ ಆಗಿದೆ ಅಂತ. ಆದರೆ ಅವರೇ ಆರೋಪವನ್ನು ಮಾಡಿದ್ದು ಇಲ್ಲಿ ಮಹದೇವಪುರದಲ್ಲಿ ವೋಟ್ ಚೋರಿ ಆಯಿತು ಅಂತೇಳಿ. ಏನು ಸರ್ ಅದು? ನೀವು ಒಬ್ಬ ಬೆಂಗಳೂರಿನಾಗ ಹೇಗೆ ನೋಡ್ತೀರಿ ಇದನ್ನೆಲ್ಲ? ಇಲ್ಲಿಯ ನಾಯಕರು ಹೌದು ನೀವು. ನೋಡಿ, ಅವ್ರಿಗೆ ಸತತವಾಗಿ ಸೋಲುಗಳು ಮಾಡಿ 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 ಯಾವ ರಾಜ್ಯದಲ್ಲೂ ಇವತ್ತು ಉಳಿದಿಲ್ಲ. ಅವ್ರಿಗೆ ಭ್ರಮನಿಸ್ತಾನ ಹೊಟ್ಟಿದೆ. ಅದಕ್ಕೆ ಹೊಸದು ಎಲೆಕ್ಟ್ರಾನಿಕ್ ವೋಟಿಂಗ್ ಸರಿ ಇಲ್ಲ ಅಂದರು. ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತು, ಅದನ್ನು ಬಿಟ್ಬಿಟ್ರು. ಈಗ ವೋಟ್ ಚೋರಿ ಆಗಿದೆ ಅಂದರು. ಬೆಂಗಳೂರು ಬಂದು ಫಸ್ಟ್ ಬೆಂಗಳೂರಲ್ಲೇ ಬಂದು ವೋಟ್ ಚೋರಿ ಆಗಿದೆ, ಮಹದೇವಪುರದಲ್ಲಾಗಿದೆ, ಅಲ್ಲಾಗಿದೆ, ಇಲ್ಲಾಗಿದೆ ಅಂತ ಹೇಳಿದ್ರು. ಇದಾದಮೇಲೆ ಇವಾಗ ಬಿಹಾರ್ಗೆ ಹೋದರು. ಅವ್ರಿಗೆ ಎಲ್ಲಿ ಇವಾಗ ಒಂದು ಎಲೆಕ್ಷನ್ ಬಂದರೆ ಸೋಲ್ತೀನಿ ಅಂತ ಗ್ಯಾರಂಟಿ ಆದ ತಕ್ಷಣ ಅವ್ರು ಮೊದಲೇ ಒಂದು ಕೇವಿಯಟ್ ಹಾಕೊಂಡ್ಬಿಡ್ತಾರೆ. ಅಲ್ಲ, ಈಗ ಅವ್ರು ಹೇಳೋ ಪ್ರಕಾರ ಸರಿ ಇಲ್ಲ ಅಂತೇಳಿ ಅವ್ರು ಹೇಳೋ ಪ್ರಕಾರ ಒಂದು ಕಡೆ ವೋಟ್ ಚೋರಿ ಆಗಿದೆ ಅಂತಾರೆ, ಇನ್ನೊಂದು ಕಡೆ SIR ತರ್ತೀವಿ ಅಂದರೆ SIR ತರಬೇಡ ಅಂತಾರೆ. ಅಧಿಕೃತವಾಗಿ ದೂರು ಕೊಡೋ ಅಂದರೆ ನಾನು ದೂರು ಕೊಡೋದಿಲ್ಲ, ನೀವೇ ಅದನ್ನು ಹುಡ್ಕೊಳ್ಳಿ ಅಂತಾರೆ. ಏನಿದು ಅಂತ ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಆ ಮತದಾರರಲ್ಲಿ ಅಂತ. ರಾಹುಲ್ ಗಾಂಧಿ ವ್ಯಕ್ತಿತ್ವನೇ ಕನ್ಫ್ಯೂಷನ್. ಅವರು ನಾಲಾಯಕ್ ಅವರು ಒಬ್ಬ ಒಂದು ಪಾರ್ಟಿಯ ಮುಖಂಡರಾಗಿ ಲಾಯಕ್ಕೇ ಇಲ್ಲ. ಅವ್ರ ಪಾರ್ಟಿಯವರೇ ಹೇಳ್ತಾರೆ ಸಮರ್ಥವಾಗಿಲ್ಲ ಅಂತೇಳಿ. ಅಂದರೆ ಜವಾಬ್ದಾರಿಯಿಂದ ಮಾತಾಡಲ್ಲ. ಈ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈಯೋದು, ನಮ್ಮ ಸೈನಿಕರನ್ನ ಬೈಯೋ ಅಂಥದ್ದು, ಇಲ್ಲಿ ಚುನಾವಣಾ ಆಯೋಗನ ಬೈಯೋದು. ಇದೇ ಚುನಾವಣಾ ಆಯೋಗ ಇವರು ಕಾಂಗ್ರೆಸ್ ಕಾಲದಲ್ಲೂ ಚುನಾವಣಾ ಆಯೋಗ ಇತ್ತಲ್ಲ, ಇದೇ ಸಿಸ್ಟಮ್ ಇದ್ದಿದ್ದು. ಅದೇ CBIನ ಬೈಯೋದು, ಅದೇ EDN ಬೈಯೋದು. ನಿಮ್ಮ ಕಾಲದಲ್ಲಿ ED ರೈಡ್ ಆದಾಗ ಅದು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ನೀವು? ಅದರಿಂದ ಇವ್ರಿಗೆ ಯಾವುದ್ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆಯೋ ಅದನ್ನು ಅಪವಿತ್ರ ಮಾಡೋ ಅಂಥದ್ದೇ ಇವ್ರ ಅಜೆಂಡಾ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಅವರು. ನೀವು ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದಂಥವ್ರು. ಇವತ್ತಿನ ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಚಿಕ್ಕ ಪುಟ್ಟ ವಿಚಾರದಲ್ಲೂ ಆಗ್ತಿರುವಂಥ ಕೊಲೆಗಳು, ಅಲ್ಲಿ ಇಲ್ಲಿ ಆಗ್ತಿರುವಂಥ ಅತ್ಯಾಚಾರ ಪ್ರಕರಣಗಳು, ಕಿಡ್ನ್ಯಾಪಿಂಗ್ಗಳು ಏನಾಗ್ತಿದೆ? ಕರ್ನಾಟಕ ರಾಜ್ಯ ಶಾಂತಿಯ ಬೀಡಿದು, ಆ ಶಾಂತಿಯ ಬೀಡು ಅಶಾಂತಿ ಯಾಕೆ ಕಾರಣ ಆಗ್ತಾ ಇದೆ ಅಂತ ಎಲ್ಲಿ ತಪ್ತಾ ಇದೆ? ಪೊಲೀಸ್ ಇಲಾಖೆಯಿಂದ ತಪ್ತಾ ಇದೆಯಾ? ಲಾ ಅಂಡ್ ಆರ್ಡರ್ ಎಲ್ಲಿದೆ? ಇಲ್ಲಿ ನಾವು ಧರ್ಮಸ್ಥಳ ವಿಚಾರವನ್ನು ನೋಡಿದ್ವಿ, ಅದನ್ನ ಯಾವ ರೀತಿ? ಲಾ ಅಂಡ್ ಆರ್ಡರ್ ಇಲ್ಲ. ಇಲ್ಲಿ ಬಿಟ್ಬಿಟ್ಟು ಯಾವ್ದು ವಿಚಾರನೂ ಕೇಳಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನೋಡ್ತೀನಿ, ಹೇಳ್ತೀನಿ, ಇದರಲ್ಲೇ ಆಗೋಟಿದೆ. ಇಡೀ ರಾಜ್ಯದಲ್ಲಿ ನಿಮ್ಗೆ ಕೊಲ್ಲೆ ಸುಲ್ಲಿಗೆ ಇರ್ಬೋದು, ಬ್ಯಾಂಕ್ಗಳು ದರೋಡೆ, ಆಡಾಗಲೇ ಬ್ಯಾಂಕ್ಗಳು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಏನು ಕೇಳೋದೇ ಇಲ್ಲ ಇಲ್ಲಿ. ಈ ಧರ್ಮಸ್ಥಳದ ವಿಚಾರವಾಗಿ ಅಂಥ ದೊಡ್ಡ ಸಂಸ್ಥೆಗೆ ಯಾವನೊಬ್ಬ ಥರ್ಡ್ ರೇಟ್ ಅವ್ನು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟ ಅಂದರೆ ಅವನ್ನ ವೈಭವೀಕರಿಸಿ, ಅವನಿಗೆ ಸೆಕ್ಯೂರಿಟಿ, ಅವನ ದಿನ ಮೃಷ್ಟಾನ್ನ ಭೋಜನ, ಈಗ ಗೊತ್ತಾಯ್ತು ಅವ್ನು ದೊಡ್ಡ ಕಳ್ಳ ಅಂತೇಳಿ. ಈಗ ಎಷ್ಟು ದುಡ್ಡು ಖರ್ಚಾಗಿದೆ? ಕೋಟ್ಯಾಂತರ ರೂಪಾಯಿ ದುಡ್ಡು. ಹೈಕೋರ್ಟ್ ಮೆಟ್ಲೇರಿದ್ದಾರೆ, ಅವರೇ ದೂರು ವಾಪಸ್ ತಗೊಳ್ಳಿ. ಅಲ್ಲ, ನಾನು ಹೇಳೋದು ದುಡ್ಡು ಸರ್ಕಾರದ ದುಡ್ಡು ನಾನು ಹೇಳ್ತಾ ಇರೋದು. ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯಿತು. ಟ್ಯಾಕ್ಸ್ ಪೇಯರ್ಸ್ ಹಣ, ಇವ್ರದ್ದು ಹಣ ಅಲ್ಲ. ಜ್ಞಾನ ಬೇಡ ಅವನಿಗೆ? ಕಂಪ್ಲೇಂಟ್ ತಗೊಳಕ್ಕೆ ಮುಂಚೆ ಅವನು ಯಾರು ಅಂತ ಪರಿಶೀಲನೆ ಮಾಡೋ ಅಂಥ ಪರಿಜ್ಞಾನ ಸರ್ಕಾರಕ್ಕಿಲ್ವ? ಈ ನಗರ ನಕ್ಸಲ್ರು ಹೇಳಿದ್ರು ಅಂತ ಅದಕ್ಕೆ ಕೊಟ್ಟರು ಸಿದ್ದರಾಮಯ್ಯ. ಮುಸಲ್ಮಾನರಿಗೆ ಅವ್ರು ಓಲೈಕೆ ಮಾಡ್ಕೊಳಕ್ಕೆ ಧರ್ಮಸ್ಥಳನ ಅಪವಿತ್ರ ಮಾಡೋಕ್ಕೆ ಹೊಳಿಸಿದ್ರು. ಮುಸಲ್ಮಾನರು ಓಟ್ ಬರ್ತದೆ, ಧರ್ಮಸ್ಥಳವನ್ನು ನಾವು ಕಂಡಮ್ ಮಾಡಿದ್ರೆ ಮುಸಲ್ಮಾನರು ಓಟು ಜಾಸ್ತಿ ಬರ್ತದೆ ನನಗೆ ಅಂತೇಳಿ ಆ ಸ್ಕೀಮಲ್ಲಿ ಮಾಡಿರೋದು ಅಷ್ಟೇ. ಅದು ಧರ್ಮಸ್ಥಳದ ವಿಚಾರವಾಗಿ ಮುಸಲ್ಮಾನರನ್ನು ಓಲೈಕೆಗೋಸ್ಕರ ಧರ್ಮಸ್ಥಳವನ್ನು ಕಂಡಮ್ ಮಾಡಿ ಅದನ್ನು ಅಪವಿತ್ರ ಮಾಡೋಕ್ಕೆ ಸಿದ್ದರಾಮಯ್ಯನವ್ರ ಪ್ಲ್ಯಾನ್ ಅಷ್ಟೇ. ಅದು ನಗರ ನಕ್ಸಲರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ. ಸರ್, ನಾವು ಈ ತನಿಖೆ SIT ರಚನೆ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಘಟನೆ ಆಯ್ತು ಅವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದು ನಾನು ಯಾವುದೇ ಕಾರಣಕ್ಕೂ SIT ರಚನೆ ಮಾಡೋದಿಲ್ಲ ಅಂತ ಹೇಳಿ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಸಡನ್ ಆಗಿ ರಚನೆ ಮಾಡಿಬಿಡ್ತಾರೆ. ಆ ಒಂದು 12 ಗಂಟೆ ಅವಧಿಯಲ್ಲಿ ಆಗಿದ್ದೇನು? ಯಾರೋ ಹೇಳ್ತಾರೆ ಅವರಿಗೆ ತಮಿಳುನಾಡಿಂದ ಕಾಲ್ ಬಂತು, ರಾಹುಲ್ ಗಾಂಧಿ ಆಫೀಸಿಂದ ಕಾಲ್ ಬಂದಿತ್ತು, ಅದಾದಮೇಲೆ ಈ ರೀತಿಯಾಗಿ ಅದನ್ನು SITಯನ್ನು ರಚನೆ ಮಾಡಿದ್ರು ಅಂತೇಳಿ ನೀವು ಯಾವತ್ತಾದ್ರೂ ಅದನ್ನು ನೇರವಾಗಿ ಕೇಳೋದು ಪ್ರಯತ್ನ ಮಾಡಿದ್ರು? ಹೌದು, ಕೇರಳ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಇದೆಲ್ಲ ಆದಮೇಲೆ ಕೇರಳ ಅಂದರೆ ರಾಹುಲ್ ಗಾಂಧಿ ಅವರ ಅಕ್ಕ ಪ್ರಿಯಾಂಕಾ ಗಾಂಧಿ, ಅಲ್ಲೇ ತಾನೇ ಅವರಿಬ್ಬರು MP ಆಗಿರೋದು. ಅಲ್ಲಿಂದನೇ ಬಂತು. ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ತನಿಖೆ ಕೊಟ್ಟರು. SIT ತನಿಖೆಗೆ ಕೊಡೋ ಅವಶ್ಯಕತೆ ಏನಿತ್ತು? ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತದೆ? ಈಗ 5-6 ಕೋಟಿ ದುಡ್ಡು ಖರ್ಚಾಗಿದೆಯಪ್ಪ. ಏನು ಬೇಕಾಗಿತ್ತು? ಒಂದು ಕೇಸ್ಗೋಸ್ಕರ 5-6 ಕೋಟಿ. ಅದು ಯಾವನೋ ಒಬ್ಬ ಅವನು ಕೆಲಸಕ್ಕೆ ಬರೆದವನು ಕಂಪ್ಲೇಂಟ್ದಾರ, ಅವನಿವತ್ತು ತಪ್ಪು ಒಪ್ಕೊಂಡಿದ್ದಾನೆ. ಈಗ ವಸೂಲಿ ಮಾಡ್ತೀರಾ ಅವನ ಹತ್ರ? ಅವನ್ನ ಹರಾಜು ಹಾಕಿದ್ರು ಅಷ್ಟು ವಸೂಲಿ ಮಾಡೋಕ್ಕಾಗಲ್ಲ. ಅವನ ಹತ್ರ 10 ರೂಪಾಯಿ ಇಲ್ಲ. ಅವನ ಹತ್ರ ಅವನೇ ಲಂಚ ತಗೊಂಡು 1 ಲಕ್ಷ ರೂಪಾಯಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಅವನು. ಸರ್ಕಾರದ ದುಡ್ಡು ಹೋಯ್ತಲ್ಲ.
ಈ ಸಿದ್ದರಾಮಯ್ಯನವ್ರ ಮನೆಯಿಂದ ತಂದು ಕೊಡ್ತಾರಾ? ಕಾಂಗ್ರೆಸ್ ಪಾರ್ಟಿಯಿಂದ ತಂದು ಕೊಡ್ತಾರಾ? ಈ ಸೋನಿಯಾ ಗಾಂಧಿ ಹೇಳಿದ್ರು, ರಾಹುಲ್ ಗಾಂಧಿ ಹೇಳಿದ್ರು, ಮಾಡಿದ್ರೆ ಇವಾಗ ವಸೂಲಿ ಮಾಡಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹತ್ರ ಖರ್ಚಾಗಿರೋ ಹಣನ ವಸೂಲಿ ಮಾಡಿ ನೀವು. ಅಂದರೆ ಕರ್ನಾಟಕದ ಹಣವನ್ನು ಕಾಂಗ್ರೆಸ್ಸು ATM ಮಾಡಿಕೊಂಡು ಅವರ ಪಾರ್ಟಿ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದೆ ಹೊರತು ರಾಜ್ಯದ ಜನತೆ ಉದ್ಧಾರಕ್ಕೆ ಮಾಡ್ತಾ ಇಲ್ಲ. ಇದು ಎಷ್ಟು ನಗೆಪಾಟ್ಲಿಗೆ ಈಡಾಯ್ತು ಅಂದರೆ ಸರ್, ಅವಾಗ ಎಲ್ಲಿ ಹೇಳದಲ್ಲಿ ಎಲ್ಲ ಕೂಡ ಬುಲ್ಡೋಜರಿಂದ ಬಂದು ತೆಗ್ಗನ್ನು ತೆಗೆದಿದ್ದಾಯಿತು. 16 ಅಡಿ ಆಯಿತು, 20 ಅಡಿ ಆಯಿತು, 25 ಅಡಿ ಆಯಿತು, ಎಲ್ಲಿ ಬೇಕಾದ್ರೆ ಗುಂಡಿನ ತೋಡ್ಲಾಯಿತು. ನಮ್ಮ ಉತ್ತರ ಕನ್ನಡದಲ್ಲಿ ಅದೇ ಮಾತಾಡ್ತಿದ್ರು. ಅವ್ನು ಅಟ್ಲೀಸ್ಟ್ ಇಲ್ಲಿ ನಮ್ಮ ಕಡೆ ಹೇಳಿದ್ರೆ ಕೆರೆಗಳು ಹೂಗಳು ಎತ್ತೋದಾದ್ರೂ ಆಗ್ತಾ ಇತ್ತು, ನದಿಯನ್ನು ಹೂಳು ಎತ್ಬೋದಿತ್ತು, ಬೇಸಿಗೆಯಲ್ಲಿ ನಮ್ಗೆ ಕುಡಿಯೋಕ್ಕೆ ನೀರಾದರೂ ಸಿಗ್ತಾ ಇತ್ತು ಅಂತ. ಎಣ ಉಣಿದ್ರೆ 3 ಅಡಿ 6 ಅಡಿ ಇಲ್ಲ 1 ಅಡಿ ಜಾಸ್ತಿ ತೆಗೀರಿ. 20 ಅಡಿ ತೆಗೆದಿದ್ದಾರೆ. 20 ಅಡಿ ಹೋಗ್ಬಿಟ್ಟಿದೆಯಂತೆ ಒಳಕ್ಕೆ ಹೆಂಗೆ ಹೋಗ್ಬಿಡ್ತೈತೆ ಅದು. ಇನ್ನು ಮೇಲಕ್ಕೆ ಬರಬೇಕು, ಮಣ್ಣು ಆಚೆ ಹೋಗಿ 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 ಮೇಲಕ್ಕೆ ಬರಬೇಕು. ಅದು ಎಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಗುಂಡಿಗಳು ತೆಗೆದು ಇಡೀ ಕಾಡನ್ನು ಹಾಳು ಮಾಡಿದ್ರು. ಈಗ ಅದನ್ನು ಮುಚ್ಚೋ ಅಂಥದ್ದಕ್ಕೆ ಮತ್ತೆ ದುಡ್ಡು ಕೊಡಬೇಕು. ಫಾರೆಸ್ಟ್ ಅನುಮತಿ ತಗೊಂಡಿದಾರ, ಅದು ಅನುಮತಿ ತಗೊಂಡಿಲ್ಲ. ಇವರಿಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಫಾರೆಸ್ಟಿನ ಕ್ರಿಮಿ ಕೀಟಗಳು ಏನಿತ್ತು, ಅಲ್ಲಿ ಪರಿಸರ ಏನಿತ್ತು, ಅದೆಲ್ಲ ಹಾಳಾಗೋಯ್ತು. ಇದಕ್ಕೆ ಜವಾಬ್ದಾರಿ ತಗೊಂತಾರ ಕಾಂಗ್ರೆಸ್ ಅವರು? ಇಲ್ಲ. ಮಾತಾಡ್ತಾರೆ ನಾವು ಧರ್ಮಸ್ಥಳ ಉಳಿಸ್ತೀರಿ ಅಂತ. ಎಲ್ಲಿ ಉಳಿಸ್ತಿದ್ದೀರಾ? ಧರ್ಮಸ್ಥಳಕ್ಕೆ ದ್ರೋಹ ಬಗ್ದಂಥವ್ರು ಯಾರಾದರೂ ಇದ್ದರೆ ಈ ಕಾಂಗ್ರೆಸ್ ಪಾರ್ಟಿ. ಸರ್, ಈಗ ಬೆಂಗಳೂರಿನ ವಿಚಾರ ಬಂದಾಗ, ನಿಮ್ಮ ಹೆಸರು ಬಂದಾಗ, ನಿಮ್ಮ ಬೆಂಬಲಿಗರು ಹೇಳೋದು ಸಾಮ್ರಾಟ್ ಅಶೋಕ್ ಅಂತ. ನಿಮ್ಮನ್ನು ವ್ಯಂಗ್ಯ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಹೇಳೋದು ಕೂಡ ಅದೇ ಪದವನ್ನು ಬಳಕೆ ಮಾಡ್ತಾರೆ. ಆದರೆ ಈಗ ಎಲೆಕ್ಷನ್ ಕೂಡ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಹೋಯಿತು. ಈಗ ಅದರದ್ದು ಚುನಾವಣೆಗಳು ಕೂಡ ಬರ್ತಿರುವಂಥದ್ದು. BJPಯ ಸಿದ್ಧತೆ ಹೇಗಿದೆ? ನಿಮ್ಮ ಸಿದ್ಧತೆ ಹೇಗಿದೆ? ಸಾಮ್ರಾಟ್ ಅಂತ ಯಾರು ಹೇಳ್ಕೊಂಬೋದು? ನಾನೇನು ಸಾಮ್ರಾಟ್ ಅಲ್ಲ, ನಾನೊಬ್ಬ ಸೇವಕ ಅಷ್ಟೇ. ಜನರ ಪ್ರೀತಿ, ಬೆಂಗಳೂರು ಜನ ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ. ಅದೇ ನನಗೆ ಬಿರುದು ಬಾವಲಿಗಳಷ್ಟೇ. ಅದು ಬಿಟ್ಟು ನಾನೇನೋ ಎತ್ತರ ವ್ಯಕ್ತಿ ಅಂತಲ್ಲ. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆಂಗಳೂರಿನ ವಿಚಾರಕ್ಕೆ, ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮ ವಹಿಸಬೇಕು ಅನ್ನೋದು ಪ್ರಶ್ನೆನೇ ಇಲ್ಲ. ಅದೇ ರೀತಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಬೆಂಗಳೂರು ಚುನಾವಣೆಗಳನ್ನು ಮಾಡಬೇಕು ಅಂತ ಹೇಳಿದಿರಿ. ಬೆಂಗಳೂರನ್ನು ಒಡೆದು 5 ಭಾಗ ಮಾಡಿಬಿಟ್ಟಿದ್ದಾರೆ. ಈ ಮನೆ ಆಳ ಕೆಲಸ ಇದು. ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು 4 ಗೋಪುರ ಇದೆ. ಇದು ಬೆಂಗಳೂರು ಒಂದಿರಬೇಕು ಅನ್ನೋದು, ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಒಂದು ನಾವು ಪ್ರತಿಪಾದನೆ ಮಾಡಿದ್ವಿ. ಇವರು ಅದನ್ನು ಒಡೆದಾಕಿದ್ದಾರೆ. ಅದೇ ಮೋಸ, ಅದೇ ದ್ರೋಹ ಬೆಂಗಳೂರಿಗೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯನ್ನು ತೆಗೆದಿದ್ದಾರೆ. ಈಗ ಬೇರೆ ಬೇರೆ ರಾಮನಗರ, ಕನಕಪುರ, ಮಾಗಡಿ, ನೆಕ್ಸ್ಟ್ ಮಂಡ್ಯ, ಪರಮೇಶ್ವರ್ ಹೇಳಿದ್ರು ತುಮಕೂರು ಸೇರಿಸ್ಬಿಡ್ತಾರಂತಾನೆ. ಅಲ್ಲ, ಇಡೀ ಕರ್ನಾಟಕ ಬದಲು ಬೆಂಗಳೂರು ಅಂತ ಇಟ್ಟು ಹೇಗಿರುತ್ತೆ ಸರ್? ಅದೇ ಅವರು ಅದನ್ನೇ ನಾನು ಮುಂದೆ ಒಂದಿನ ಹಂಗೆ ಆಗ್ತೈತೆ. ಕರ್ನಾಟಕ ಬೇಕಾದ್ರೆ ತೆಗೆದು ಬಿಡ್ತಾರೆ. ಕರ್ನಾಟಕ ತೆಗೆದು ಬೆಂಗಳೂರು ಅಂತ ಹೆಸರು ಇಡಕ್ಕೆ ಹೋಗ್ತಾರೆ. ಏನು ಅದರಿಂದ ಏನು ಉಪಯೋಗ ಆಗ್ತೈತೆ? ಫಸ್ಟ್ ಡೆವಲಪ್ಮೆಂಟ್ ಮಾಡಿ. ನೀವು ಬೆಂಗಳೂರಿನ ಹೆಸರು ಚೇಂಜ್ ಮಾಡೋದ್ರಿಂದ ಅಲ್ಲೇನು ಡೆವಲಪ್ಮೆಂಟ್ ಆಗಲ್ಲ. ಅಲ್ಲಿ ರಸ್ತೆ ಹೆಂಗಿದೆ, ಅಲ್ಲಿ ಸ್ಕೂಲ್ ಹೆಂಗಿದೆ, ಹಂಗೇ ಇರ್ತೈತೆ. ಏನು ಚೇಂಜ್, ಒಂದು ಪಿನ್ನು ಚೇಂಜ್ ಆಗಲ್ಲ. ಹೆಸರಿರೋದ್ರಿಂದ ಏನು ಚೇಂಜ್ ಆಗಲ್ಲ. ನೀವು ಯಾರಿಗೋ ಬೇರೆ ಹೆಸರು ತಿಮ್ಮಪ್ಪ ಅಂತ ಇರ್ತೈತೆ ಅಂತ ಲಕ್ಷ್ಮಿ ಅಂತ ಇಟ್ಬಿಟ್ರೆ ಏನು ಲಕ್ಷ್ಮಿ ಬಂದುಬಿಡ್ತಾರೆ? ಅವ್ರಿಗೆ ಬರೋದೇ ಇಲ್ಲ. ಅದರಿಂದ ಇವ್ರ ಮೈಂಡ್ ಸೆಟ್ಟೇ ಸರಿ ಇಲ್ಲ. ಜನರುಗಳನ್ನು ಮರಳು ಮಾಡಿ ಮೋಸ ಮಾಡೋದು ಬರೀ ಹೆಸರಲ್ಲೇ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನೋದು, ಟನಲ್ ರೋಡ್ ಮಾಡ್ತೀನಿ ಅನ್ನೋದು, ಏನೇನೋ ಒಂದೊಂದು ಸ್ಕೀಮ್ ಬಿಡೋದು ಅಷ್ಟೇ. ಮುಗಿಸಿ ಅವರ ಕಾಲ ಹರಣ ಮಾಡಿಬಿಟ್ಟು ದುಡ್ಡು ಲೂಟಿ ಹೊಡೆಯೋಕ್ಕೆ ಬಿಟ್ಟರೆ ಕಾಂಗ್ರೆಸ್ಗೆ ಏನೂ ಇಲ್ಲ ಅಂತ ಅನಿಸ್ತದೆ. ಸರ್, ನಮ್ಮ ಈ ಕನ್ನೇರಿ ಸ್ವಾಮೀಜಿಗಳನ್ನು ಗಡೀಪಾರು ಮಾಡಿದಂಥದ್ದು, ಆ ಪ್ರಕರಣವನ್ನು ಹೇಗೆ ನೋಡ್ತೀವಿ? ನೋಡಿ, ಅವರು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಹಿಂದೂಗಳನ್ನು, ಸ್ವಾಮಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಅವ್ರದ್ದೇನ ತಪ್ಪಿದ್ರೆ ಅದಕ್ಕೆ ನ್ಯಾಯಾಲಯಗಳಿದೆ. ನ್ಯಾಯಾಲಯ ಅದ್ರ ಇದು ಮಾಡ್ತಾರೆ. ಅದನ್ನ ಅವ್ರನ್ನ ಬರೇಬೇಡಿ ಅಂತ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ತಪ್ಪು ಮಾಡಿದ್ದಾರೆ, ಏನೋ ಪದ ಹೇಳಿದ್ದಾರೆ ಅಂತ. ನೀವು ರಾಮನ ಬಗ್ಗೆ ಕೆಟ್ಟದಾಗ ಮಾತಾಡಿದಾರಲ್ಲ, ಅವರೆಲ್ಲ ನಿಮ್ಮ ಜೊತೆನೇ ಡ್ಯಾಸಲ್ಲಿ ಕೂತಿದ್ದಾರೆ. ಅಲ್ಲ, ಗನ್ಮ್ಯಾನ್ಗಳ ಭದ್ರತೆ ಬೇರೆ. ರಾಮನ ಬಗ್ಗೆ ಮಾತಾಡಿರೋರು, ಹಿಂದೂ ಧರ್ಮವನ್ನು ಅವಹೇಳನೆ ಮಾಡಿರೋ ಅಂಥವ್ರು, ಅವರೆಲ್ಲ ನಿಮ್ಮ ಪಕ್ಕದಲ್ಲೇ ಕೂತ್ಕೊಬೋದು. ಹಿಂದೂಗಳನ್ನ ಅವಹೇಳನೆ ಮಾಡಿದ್ರೆ ಅದಕ್ಕೆ ಬ್ಯಾನು ಇಲ್ಲ, ನಿರ್ಬಂಧನೂ ಇಲ್ಲ. ಪ್ರಗತಿಪರ. ಕನ್ನೇರಿ ಸ್ವಾಮಿಗಳು ಅವರು ಯಾವುದೋ ಒಂದು ವ್ಯಕ್ತಿಗಳ ಬಗ್ಗೆ ಮಾಡಿರೋದ್ರನ್ನ ನೀವು ಅವ್ರನ್ನ ಬ್ಯಾನ್ ಮಾಡ್ತೀರಾ ಅಂತಂದರೆ, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನ ಯಾಕೆ ಬ್ಯಾನ್ ಮಾಡಲಿಲ್ಲ ನೀವು? ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದರು, ಬೀದಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಅವ್ರಿಗೆಲ್ಲ ಯಾಕೆ ನೀವು? ಆ ಪ್ರಕರಣ ಏನಾಯ್ತು ಸರ್? ಅದು ಮುಚ್ಚಾಕಿದ್ರು. ಅದರಲ್ಲಿ MP ನೇ ಇದ್ದಾರಲ್ಲ, ಅವ್ರು ಕಾಂಗ್ರೆಸ್ ಪಾರ್ಟಿ MP, ಮುಚ್ಚಾಕ್ಬಿಟ್ರು.
ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಮುಚ್ಚಾಕ್ತೀರಾ, ಹಿಂದೂ ಜಿಂದಾಬಾದ್ ಅಂದರೆ ಅವನ್ನೆತ್ತಿ ಒಳಗಡೆ ಹಾಕೋದು. ಇದು ಸಿದ್ದರಾಮಯ್ಯನವರ ಬ್ರ್ಯಾಂಡ್, ಇದು ಹಿಂದೂ ವಿರೋಧಿ ಬ್ರ್ಯಾಂಡ್ ಅಷ್ಟೇ. ಸರ್, ಯತ್ನಾಳ್ ಅವರು ಮರಳಿ ಬರ್ತಾರೆ ಪಕ್ಷಕ್ಕೆ? ನೋಡೋಣ, ಕಾಲ ಎಲ್ಲ ತೀರ್ಮಾನ ಮಾಡುತ್ತೆ. ಅವ್ರು ಬರ್ಬೋದು, ಬರೋದ್ರ ಮೇಲೆ ಕಾಲ ತೀರ್ಮಾನ ಮಾಡ್ತದೆ. ಪಾರ್ಟಿ ಹೈಕಮಾಂಡ್ ಇದೆ, ಅವರು ಅದ್ರ ಬಗ್ಗೆ ತೀರ್ಮಾನ ತೆಗೆದು. ಯಾಕಂದ್ರೆ ಇವತ್ತಿನ ಯುವ ಸಮುದಾಯವನ್ನು ನೋಡ್ತಾ ಇದ್ರೆ ಯತ್ನಾಳ್ ಬಗ್ಗೆ ಏನೋ ಒಂದು ಒಲವನ್ನು ಇಟ್ಕೊಳ್ತಾ ಇದೆಯಾ ಅಂತ ಅನ್ಸುತ್ತೆ. ನಾಳೆ ಏನಾದರೂ ಎಲೆಕ್ಷನ್ ಟೈಮಲ್ಲಿ ಬಿಜೆಪಿಗೂ ಕೂಡ ಸಮಸ್ಯೆ ಆಗ್ಬೋದಾ ಈ ಥರ? ಅವ್ರು ಒಂದು ವೇಳೆ ಬೇರೆ ಪಕ್ಷ ಕಟ್ಟಿದ್ರೆ ಅಥವಾ ಅವ್ರೇನಾದರೂ ವಿಭಿನ್ನವಾಗಿ ನಿಂತರೆ? ಇಲ್ಲ, ಯತ್ನಾಳ್ ಅವರು ಹಿಂದೂ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅವರು ಹೇಳಿದ್ದಾರೆ, ನಾವು ಹಿಂದೂ ವಿಚಾರ ಬಿಟ್ಟು ಬೇರೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಅವರು ಮೋದಿ ವಿರೋಧಿ ಕೂಡ ಅಲ್ಲ. ಮೋದಿಯವ್ರ ಪರವಾಗಿದ್ದಾರೆ. ಅದರಿಂದ ಹೈಕಮಾಂಡು ಅವ್ರನ್ನ ತಗೊಳೋದ್ರ ಬಗ್ಗೆ ನಮ್ಮ ಪಾರ್ಟಿಯ ಹೈಕಮಾಂಡು ತೀರ್ಮಾನ ಮಾಡಬೇಕು. ಆ ದೃಷ್ಟಿಯಿಂದ ಕಾದು ನೋಡೋಣ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸರ್, ಈಗ 2.5 ವರ್ಷದ ಅವಧಿಯಲ್ಲಿ ವಿಪಕ್ಷ ನಾಯಕರಾಗಿ ನಿಮ್ಮನ್ನು ನೀವೇ ಒಂದು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಾದರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ನಾನು ಯಾವ್ಯಾವ ವಿಚಾರ ಬಂದಿದೆ ಅದನ್ನೆಲ್ಲನೂ ಕೂಡ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದೀನಿ. ಅದು ಕರಪ್ಷನ್ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಮೊನ್ನೆ 11 ಜನ ಸತ್ರಲ್ಲ ಈ ಕ್ರಿಕೆಟ್ RCB, ಇದನ್ನು ಕೂಡ ಸಮರ್ಥವಾಗಿ ನಾವು ಕೆಲಸ ಮಾಡಿ ಸರ್ಕಾರಕ್ಕೆ ಇಸುಮುರುಸು ತರುವಂಥ ಕೆಲಸವನ್ನು ನಮ್ಮೆಲ್ಲ ಶಾಸಕರ ಬೆಂಬಲದೊಂದಿಗೆ ಸಮರ್ಥವಾಗಿ ನಾನು ಮಾಡಿದ್ದೀನಿ ಅಂತ ಅನಿಸುತ್ತೆ. ನಾವು ಮಾರ್ಕ್ಸ್ ಕೊಡೋಕ್ಕೆ ನಾನು ಮಾರ್ಕ್ಸ್ ಕೊಡೋ ಅಷ್ಟು ಮೂಢ ನಾನಲ್ಲ. ಮಾರ್ಕ್ಸ್ ಕೊಡೋರು ಜನ. ಅದಕ್ಕಿನ್ನೂ ಸಮಯ ಇದೆ. ಚುನಾವಣೆಗಳು ಬಂದಾಗ ಜನ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲಿ ನನಗೆ ಕೊಟ್ಟರೆ BJPಗೆ ಕೊಟ್ಟಂಗೆ ನನಗೇನು ಮಾರ್ಕ್ಸ್ ಕೊಡ್ತಾರೋ ಅದು BJPಗೆ ಕೊಟ್ಟಂಗೆ. ಅದನ್ನು ವೆಯ್ಟ್ ಮಾಡೋಣ ಅಷ್ಟೇ. BJP ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನು ನೀವು ನೋಡೋದಾದರೆ ಅವರ ಡ್ಯೂಟಿ ಏನಿದೆಯೋ ಅದನ್ನು ಮಾಡ್ತಾ ಇದ್ದಾರೆ. ಕೆಲಸ ಮಾಡಬೇಕು, ಒಟ್ಟಾರೆ ಕೆಲಸ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಒಟ್ಟಾಗಿ ಕೆಲಸ ಮಾಡಿಕೊಂಡು ಪಾರ್ಟಿಯನ್ನು 2028ಕ್ಕೆ ದೊಡ್ಡ ಅಂತರದಲ್ಲಿ JDSನ ಸಹಕಾರದೊಂದಿಗೆ ನಾವು ತರೋವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ರಿ. 100% ಅದಕ್ಕೆ ಯಶಸ್ಸು ಸಿಗುತ್ತೆ. 100% ಮುಂದಿನ ಚುನಾವಣೆಯಲ್ಲಿ ನಾವು 170 ಸ್ಥಾನಗಳನ್ನು ಗೆಲ್ತೀರಿ. ಆ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗಿದೆ, ನನಗೂ ಇದೆ. ಈ ಹಳೆ ಮೈಸೂರು ಭಾಗದಲ್ಲಿ JDS ಜೊತೆ ಸೇರ್ಕೊಂಡಿರೋದು BJPಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ? ಯಾಕಂದರೆ ನಾವು ಕಳೆದ ಕೆಲವು ಚುನಾವಣೆಗಳನ್ನು ನೋಡ್ತಾ ಇದ್ದರೆ BJPಯ ವೋಟ್ ಶೇರು ಮತ್ತು ಬೆಂಬಲಿಗರ ಸಂಖ್ಯೆ ಅತಿ ಗಣನೀಯವಾಗಿ ಏರಿಕೆ ಆಗ್ತಾ ಇತ್ತು. ಈಗ ಈ ಒಂದು ಮೈತ್ರಿ ಆಗಿರುವಂಥದ್ದು ಪಕ್ಷದ ದೃಷ್ಟಿಯಿಂದ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ಇಲ್ಲ, ಒಳ್ಳೆಯದೇ. JDS ಜೊತೆ ಅಲಯನ್ಸ್ ಆಗಿರೋದ್ರಿಂದ ನಾವು ಎಂಟೈರ್ ಹಳೆ ಮೈಸೂರಲ್ಲಿ ಈ ಸರಿ ಸ್ವೀಪ್ ಮಾಡ್ತೀವಿ. 90% MLA ಸ್ವೀಪ್ ಮಾಡ್ತಾರೆ. ಯಾಕಂದರೆ MPಯಲ್ಲಿ ಹಂಗೆ ಮಾಡಿದ್ದೀರಲ್ಲ. ಹಳೆ ಮೈಸೂರಲ್ಲೆಲ್ಲ MP ಆಲ್ಮೋಸ್ಟ್ ಆಲ್ 2 ಬಿಟ್ಟರೆ ಇನ್ನೆಲ್ಲವನ್ನ ನಾವು ಗೆದ್ದುಬಿಟ್ಟಿದ್ದೀರಿ. ಅದರಿಂದ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ BJP ಮತ್ತು JDS ಒಳ್ಳೆ ವಾತಾವರಣ ಇದೆ, ಸ್ವೀಪ್ ಮಾಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಸರ್, ನಾನು 5 ಹೆಸರುಗಳನ್ನ ಹೇಳ್ತೀನಿ, ಒಂದೊಂದು ವರ್ಡಲ್ಲಿ ನೀವು ಅದ್ರ ಬಗ್ಗೆ ನೀವು ವಿವರಿಸ್ಬೋದು. ಅನಂತಕುಮಾರ್ ನಮಗೆ ಭಾಳ ಕರ್ನಾಟಕಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ ಬೇಕಾದಂಥ ವ್ಯಕ್ತಿ, ಕರ್ನಾಟಕಕ್ಕೆ ಒಳ್ಳೇದು ಮಾಡೋದಂಥ ವ್ಯಕ್ತಿ, ಕರ್ನಾಟಕದಲ್ಲಿ ಮೆಟ್ರೋ ಇರ್ಬೋದು, ಅಂತಾರಾಷ್ಟ್ರೀಯ ವಿಮಾನ ತಂದಂಥ ವ್ಯಕ್ತಿ. ಮಿಸ್ ಮಾಡ್ಕೋತೀರಾ ಅವ್ರನ್ನ? 100% ಅವ್ರನ್ನ ಕರ್ನಾಟಕನೂ ಮಿಸ್ ಮಾಡ್ತತೆ. ಪರ್ಸ್ನಲಿ ನಾನು ಭಾಳ ಮಿಸ್ ಮಾಡ್ತೀನಿ. ಪರ್ಸ್ನಲಿ ಎವ್ರಿ ಡೇ ಐ ರಿಮೆಂಬರ್ ಅನಂತಕುಮಾರ್. ಯಾಕಂದರೆ ಕೆಲವು ನಾಯಕರ ಮಾತುಗಳನ್ನ ನೋಡ್ತಾ ಇದ್ರೆ, ಪ್ರತಾಪ್ ಸಿಂಹ ಇವರು ಕಿತ್ತಾಡ್ಕೊಂಡಿರೋ ರೀತಿಗಳನ್ನ ನೋಡ್ತಾ ಇದ್ರೆ, ಪ್ರದೀಪ್ ಈಶ್ವರ್ ಅವರು ನಿಜಕ್ಕೂ ಕೂಡ BJPಯಲ್ಲೂ ಇಂಥ ನಾಯಕರು ಇದ್ದಾರೆ, ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಅನಿಸದೇ ಇರೋದಿಲ್ಲ. ಒಬ್ರು ಯಾರೋ ಕಿವಿಯೊಂದು ಹಿರಿಯರು ಬೇಕನ್ಸುತ್ತಲ್ವಾ? ಅಲ್ಲ, ಈಗ ಅವರು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ರಾಜಕೀಯ ರಂಗದಲ್ಲಿ. ಆ ಥರದ ತರಬಾರ್ದು. ಕುಟುಂಬವನ್ನು ತರೋವಂಥದ್ದು ಒಳ್ಳೇದಲ್ಲ. ಅದರಿಂದ ಕೆಲವರಿಗೆ ಚಟ, ನಾವು ಈ ಥರ ಮಾತಾಡಿದ್ರೆ ಮಾಧ್ಯಮದಲ್ಲಿ ಬರುತ್ತೆ ಅಂತೇಳಿ ಆ ಚಟದಿಂದ ಅವರು ಮಾತಾಡ್ತಾ ಇರ್ಬೋದು ನಾವು ಅಂತ ಅನಿಸ್ತದೆ. ಚಿಕ್ಕಬಳ್ಳಾಪುರದ MLA. ಸೊ ಒಳ್ಳೇದಲ್ಲ. ನರೇಂದ್ರ ಮೋದಿ ಸೂಪರ್ ಮ್ಯಾನ್ ಅವರು. ಈ ದೇಶಕ್ಕೆ ಏನಾದರೂ ಭವಿಷ್ಯ ನಿರ್ಮಾಣ ಆಗಬೇಕು ಅಂದರೆ ನರೇಂದ್ರ ಮೋದಿನೇ ಸೂಟೇಬಲ್. ಅವ್ರಿಗಿರೋ ವಿಷನ್ನು, ಅವ್ರಿಗಿರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ವ್ಯಾಲ್ಯೂ ಅದು ಭಾರತಕ್ಕೆಲ್ಲ ಸಿಗ್ತಾ ಇದೆ. ಅದರಿಂದ ನರೇಂದ್ರ ಮೋದಿ ಒಂದು ರೀತಿ ದೇಶಕ್ಕೆ ಒಂದು ಸೂಪರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಅಶೋಕ್, ನಾನೊಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂಥ ಕಾರ್ಯಕರ್ತ. ಇವತ್ತು ರಾಜ್ಯದ ಜನತೆಗೆ ನಾನು ಈ ಥರದ ಒಂದು ಜವಾಬ್ದಾರಿ ನನ್ನ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಇಷ್ಟು ಎತ್ತರಕ್ಕೆ ನನ್ನ ರಾಜ್ಯದ ಜನ ಏರಿಸ್ತಾರೆ ಅಂತ ಅವ್ರಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ. ಅವರ ಆಶೀರ್ವಾದದಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಪ್ರಯತ್ನ ಮಾಡ್ತೀನಿ. ಪದ್ಮನಾಭನಗರ ನನಗೆ ಜೀವ ಕೊಟ್ಟಂಥದ್ದು. ನನ್ನನ್ನು ನಮ್ಮ ತಂದೆ ತಾಯಿ
ಎತ್ತಿರ್ಬೋದು, ಆದರೆ ನಿಜವಾಗಿ ನನ್ನನ್ನು ಸಾಕದಂಥ, ನನಗೊಂದು ಆಶ್ರಯ ಕೊಟ್ಟು ನನ್ನನ್ನು ಬೆಳವಣಿಗೆ ಮಾಡ್ತಾ ಇರೋವಂಥದ್ದು ಪದ್ಮನಾಭನಗರದ ಜನತೆ. ಪದ್ಮನಾಭನದ ಎಲ್ಲ ತಾಯಂದಿರಿಗೆ, ಎಲ್ಲ ಅಣ್ಣ ತಮ್ಮಂದಿರಿಗೆ ಈ ಮೂಲಕ ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತೀನಿ. ಯಡಿಯೂರಪ್ಪ ರೈತ ನಾಯಕರು, ನಮ್ಮೆಲ್ಲರ ನಾಯಕರಾಗಿದ್ದಾರೆ. ಕರ್ನಾಟಕದಲ್ಲಿ ಸುತ್ತಿ ಪಾರ್ಟಿಯನ್ನು ಬೆಳೆಸಿದ್ದಾರೆ. ಅವರು ಕೂಡ ಒಳ್ಳೆಯ ನಾಯಕರು. ಸರ್, ನನ್ನ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಇವೆಲ್ಲದರ ಮಧ್ಯದಲ್ಲಿ ಈ ಟಾಕ್ ಟಾನಿಕ್ನ ಮೂಲ ಉದ್ದೇಶನೇ ಜನರಿಗೆ ಒಂದು ಇನ್ಸ್ಪೈರ್ ಮಾಡಬೇಕನ್ನುವಂಥದ್ದು. ಯಾಕಂದರೆ ನಾವು ಸಾಕಷ್ಟು ನೆಗೆಟಿವಿಟಿಯನ್ನು ನೋಡ್ತೀವಿ. ನೆಗೆಟಿವಿಟಿ ಈಸಿಲಿ ಸೆಲ್ಸ್ ಅನ್ನುವಂಥದ್ದು ಕೂಡ ಗಮನಿಸ್ತಾ ಇರ್ತೀವಿ. ಹಾಗಿದ್ದಾಗ್ಯೂ ಇವತ್ತು ನೀವು ಒಬ್ಬ ವಿಪಕ್ಷ ನಾಯಕನಾಗಿ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಸಾಕಷ್ಟು ನೀವು ಅಧಿಕಾರವನ್ನು ತೆಗೆದುಕೊಂಡಿರುವಂಥವ್ರು. ಆದರೆ ಯಾವುದೋ ಒಬ್ಬ ಯುವಕ, ಯಾವುದೋ ಮೂಲೆಯಲ್ಲಿರುವಂಥವನು ರಾಜಕೀಯ ಅಂದರೆ ನಾನು ಬರೋದು ಬೇಡವಾ, ನನಗೆ ಅಧಿಕಾರಕ್ಕೋಸ್ಕರನೇ ಬರಬೇಕಾ ಅಥವಾ ಸಮಾಜಕ್ಕೋಸ್ಕರ ಬರಬೇಕಾ, ಸಾಕಷ್ಟು ಕನ್ಫ್ಯೂಷನ್ಸ್ ಇರ್ತವೆ. ಹೀಗಾಗಿ ಬರುವಂಥ ಯುವಕರಿಗೆ, ಯುವತಿಯರಿಗೆ ಏನು ಹೇಳೋದು ಬಯಸ್ತೀರಿ? ನೋಡಿ, ರಾಜ್ಯದ ಯಾರು ಪ್ರತಿಭಾನ್ವಿತರಿದ್ದಾರೆ, ವಿಷನ್ ಇರುವಂಥವ್ರು ರಾಜಕೀಯಕ್ಕೆ ಬರಬೇಕು. ರಾಜಕೀಯ ಬರ್ತಾ ಬರ್ತಾ ಮಲಿನದ ಕಡೆ ಹೋಗ್ತಾ ಇದೆ. ಇದು ಮತ್ತೆ ಸರಿದಾರಿಗೆ, ಯಾಕಂದರೆ ಹಿಂದೆ ಈ ಥರ ಇರಲಿಲ್ಲ. ನಮ್ಮ ಸ್ವಾತಂತ್ರ್ಯ ಬಂದಾದ ಮೇಲೆ ಅವತ್ತಿನ ರಾಜಕಾರಣಿಗಳು, ಅವರ ನಡೆ ನುಡಿ ಎಲ್ಲ ಇವತ್ತಿಗೂ ಮಾರ್ಗದರ್ಶನ. ಆ ಥರದ್ದು ಒಂದು ಚಾಪ್ಟರು ಮತ್ತೆ ಬರಬೇಕಾಗಿದೆ. ಈಗ ಮತ್ತೆ ಆ ಸ್ಥಿತಿಯಿಂದ ಮತ್ತೆ ಎತ್ತರಕ್ಕೆ ಹೋಗಬೇಕಾಗಿದೆ. ಎತ್ತರಕ್ಕೆ ಹೋಗಬೇಕಾದ್ರೆ ವಿದ್ಯಾವಂತರು, ಅದರಲ್ಲೂ ವಿಷನ್ ಇರುವಂಥವ್ರು, ಜನರ ಸೇವೆ ಮಾಡುವಂಥ ಯುವಕರೇನಿದ್ದಾರೆ ಅವರ ಅವಶ್ಯಕತೆ 100% ಇದೆ. ಆ ಥರ ವ್ಯಕ್ತಿಗಳು ಬಂದರೆ ನಿಜಕ್ಕೂ ಈ ರಾಜಕೀಯ ರಂಗ ಶುದ್ಧಿ ಆಗುತ್ತೆ. ಅದರಿಂದ ನಾನು ಎಲ್ಲ ಯುವಕರಿಗೂ ವಿನಂತಿ ಮಾಡ್ತೀನಿ, ಆ ಥರ ವಿಷನ್ ಇರೋರು. ಈಗ ಡಾಕ್ಟರ್ ಆಗ್ತಾನೆ ಅಂದರೆ ನಾನು ಸೇವೆ ಮಾಡೋ ವಿಷನ್ ಇರಬೇಕು ಅವನು. ಹಾಗೆ ಈ ರಾಜಕಾರಣಿಯಾಗಿ ಬದಲಾವಣೆಯನ್ನು ತರ್ತೀನಿ ನಾನು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಬರೋವಂಥ ಎಲ್ಲ ಯುವಕರಿಗೆ ತಮ್ಮ ಮೂಲಕ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಸಂಬಂಧದಲ್ಲಿ ನೋಡಿದರೆ ನಂಗೆ ಸಮಯ ಕೊಡ್ತಿಲ್ಲ ಅನ್ನೋಂಥ ಒಂದು ಆರೋಪ ಮಾಡ್ತಾರೆ. ಸಾಕಷ್ಟು ನಾವು ಈ ಅಂದರೆ ಪತಿ ಪತ್ನಿಯರು ಬೇರೆ ಆಗ್ತಿರುವಂಥ ವಿಚಾರ ಯಾವುದೇ ತೆಗೆದುಕೊಂಡ್ರು ಅಲ್ಲಿ ಸಮಯದ ಅಭಾವ ಅನ್ನೋದು ಬರುತ್ತೆ. ಆದರೆ ನಿಮ್ಮ ಈ ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬದ ತ್ಯಾಗ ಕೂಡ ತುಂಬ ದೊಡ್ಡದಾಗಿರುತ್ತೆ. ನಿಮಗೆ ಬೇಕಂದಾಗ ನೀವು ಸಿಗೋದಿಲ್ಲ. ನಿಮ್ಮ ಮಕ್ಕಳು ಅಲ್ಲಿ ಏನೋ ಒಂದು ಸರ್ಟಿಫಿಕೇಷನ್ ಇರುತ್ತೆ ಅಥವಾ ಎಕ್ಸಾಮ್ ಇರುತ್ತೆ, ಪೇರೆಂಟ್ಸ್ ಮೀಟ್ ಇರುತ್ತೆ, ಬಾ ಅಂದರೆ ನಿಮಗೆ ಹೋಗೋದಕ್ಕಾಗೋದಿಲ್ಲ. ನಿಮ್ಮ ಪತ್ನಿ ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ನಿಮ್ಮ ಪತ್ನಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಈ ಯಶಸ್ಸಿಗೆ ಕಾರಣ ಆಗಿರೋದು ಅವರ ಪಾತ್ರದ ಬಗ್ಗೆ? ನಾನು ಭಾಳ ಮಿಸ್ ಮಾಡಿದ್ದೀನಿ ಆ ಥರದ ವಿಚಾರಗಳನ್ನು. ಮಕ್ಕಳ ವಿಚಾರ ಇರ್ಬೋದು, ನನ್ನ ಶ್ರೀಮತಿಯವರು, ನಮ್ಮ ತಾಯಿ, ಇವರವೆಲ್ಲ ವಿಚಾರದಲ್ಲಿ ಭಾಳಷ್ಟು ಸಮಯಗಳನ್ನು ನಾನು ಕೊಡಬೇಕಾಗಿತ್ತು, ಕೊಡೋಕ್ಕೆ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆ. ಈ ರಾಜಕಾರಣದಲ್ಲಿ ಪ್ರೋಗ್ರಾಮ್ಸು, ಜನಗಳ ಜೊತೆ ಮಾತಾಡುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡೋದು, ಇದೆಲ್ಲ ಕಾರಣದಿಂದ ಆಗಿದೆ. ಇದನ್ನೆಲ್ಲ ಮಿಸ್ ಮಾಡಿದೆ ಅಂತ ಅನಿಸುತ್ತೆ. ಆದರೂ ಕೂಡ ನೀವೆಲ್ಲರೂ ಕೂಡ ನನಗೆ ನನ್ನ ಒಂದು ಮಾಡ್ತಾ ಇರುವಂಥ ಕೆಲಸಕ್ಕೆ ಸಹಕಾರವಾಗಿ ನಿಂತು ಬೆನ್ನಿಗೆ ಹೆಗಲಾಗಿ ನಿಂತಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಎಷ್ಟೇ ಉತ್ತಮ ಕೆಲಸವನ್ನು ಮಾಡಿದರೂ ಕೂಡ ಕೆಲ ಸಹಜವಾದಂಥ ಅಪವಾದಗಳು ಕೂಡ ಸಹಜವಾಗಿರುತ್ತೆ. ಈಗ ಭ್ರಷ್ಟಾಚಾರ ಆರೋಪ ಕೆಲವರ ಮೇಲಿರುತ್ತೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂಥ ಆರೋಪಗಳು ಮಾಡ್ತಾರೆ. ಇಂಥವರಿಗೆ ನೀವು ಇಂಥ ಆರೋಪಗಳು ಬಂದಾಗ ವೈಯಕ್ತಿಕವಾಗಿ ಹೇಗೆ ತಗೊಳ್ತೀರಾ? ಆ ಥರ ಆರೋಪಗಳು ಬಂದಾಗ ಹೇಗೆ ಅದು ಪ್ರತಿಕ್ರಿಯೆ ಕೊಡಬೇಕು ಅಂತ ಬಯಸ್ತೀವಿ? ನೋಡಿ, ಈ ರಾಜಕೀಯದಲ್ಲಿ ಅವರು ಏಳಿಗೆಯನ್ನು ಸಹಿಸಲ್ಲ ಅಷ್ಟೇ. ಏಳಿಗೆಯನ್ನು ಯಾವಾಗ ಸಹಿಸಲ್ಲೋ ನಿಮ್ಮ ಮೇಲೆ ಆಪಾದನೆಗಳನ್ನು ಶುರು ಮಾಡ್ತಾರೆ. ಅವ್ರಿಗೆ ಬೇಡವಾಗಿರ್ತೀರಿ, ಜನಕ್ಕಲ್ಲ, ಅವ್ರಿಗೆ ಬೇಡವಾಗಿರ್ತೀರಿ. ಅದಕ್ಕೊಂದು ವಿಚಾರಗಳನ್ನು ಹುಡ್ಕೊಂತಾರೆ, ಅಡ್ಜಸ್ಟ್ಮೆಂಟ್ ಅಂತ ಹುಡ್ತಾರೆ, ಮತ್ತು ಕರಪ್ಷನ್ನು, ಈ ಥರದ್ದೆಲ್ಲ ಮಾಡ್ತಾರೆ. ಅಂಥ ವಿಚಾರ ನೀವು ಕರೆಕ್ಟಾಗಿದ್ದರೆ, ನೀವು ಸರಿ ಇದ್ದರೆ ಇಂಥದಕ್ಕೆಲ್ಲ ಕೇರ್ ಮಾಡದೆ ಮುನ್ನುಗ್ಗಬೇಕು. ಅವ್ರಿಗೆ ನಗು ಒಂದೇ ಉತ್ತರ ಕೊಡಬೇಕು. ಆ ನಗುವಿನ ಮುಖಾಂತರ ರಾಜ್ಯದ ಜನತೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕು. ಆಗ ಮಾತ್ರ ಒಳ್ಳೆಯದನ್ನು ನಾವು ಬಯಸೋಕ್ಕೆ ಸಾಧ್ಯ ಆಗ್ತೈತೆ ರಾಜಕೀಯ ರಂಗದಲ್ಲಿ. ಇದನ್ನು ಎದುರಿಸಿ ಮುನ್ನುಗ್ಗುವಂಥ ಧೈರ್ಯವನ್ನು ರಾಜಕಾರಣಿ ತೋರಬೇಕು. ಖಂಡಿತವಾಗಿ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾದಂಥ ಪ್ರಶ್ನೆಗಳಿಗೆ ಅಷ್ಟೇ ಮುಕ್ತವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಮಾತನಾಡಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಜೊತೆಯಲ್ಲಿ ಟಾಕ್ ಟಾನಿಕ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ರಾಜ್ಯದ ಜನರಿಗೆ ಏನಾದರೂ ಹೇಳೋದಿದ್ರೆ? ಧನ್ಯವಾದಗಳು. ನ್ಯೂಸ್ 18 ನನಗೆ ಅವಕಾಶ ಕೊಟ್ಟಿದೆ ರಾಜ್ಯದ ಜನತೆ ಮಾತಾಡೋವಂಥದ್ದಕ್ಕೆ. ರಾಜ್ಯದ ಜನತೆನೂ ಕೂಡ ವಿನಂತಿ ಮಾಡ್ತೀನಿ. ನೋಡಿ,
ರಾಜ್ಯದ ಜನತೆನೂ ಕೂಡ ಪ್ರತಿಯೊಬ್ಬರಿಗೂ ತಮ್ಮ ಓಟ್ ಇದೆ. ಆ ಓಟನ್ನು ಚಲಾಯಿಸಬೇಕಾದ್ರೆ ಯೋಚನೆ ಮಾಡಿ ಚಲಾಯಿಸಿ ಅಷ್ಟೇ. ಏನೋ ಬರುತ್ತೆ 5 ವರ್ಷಕ್ಕೊಂದು ಸರಿ ಯಾರೋ ಒಬ್ಬನಿಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ರಾಜ್ಯ ದಯವಿಟ್ಟು ಉದ್ಧಾರ ಆಗಲ್ಲ. ಯೋಚನೆ ಮಾಡಿ, ಒಂದಲ್ಲ 2 ದಿನ, ಯಾಕಂದರೆ ಎಲೆಕ್ಷನ್ನು ಸುಮಾರು 45 ದಿನ ಸಮಯ ಇರ್ತದೆ. ಆ ಸಮಯದಲ್ಲಿ ತೂಗಿ ಅಳತೆ ಮಾಡಿ 4-6 ಜನ ಜೊತೆ ಸಮಾಲೋಚನೆ ಮಾಡಿ ಅಲ್ಟಿಮೇಟಾಗಿ ನಾನು ಆಯ್ಕೆ ಮಾಡೋ ಅಂಥವನು ನನ್ನಂಥ ವ್ಯಕ್ತಿನ ಆಯ್ಕೆ ಮಾಡ್ತೀನಿ, ನಾನು ಆಯ್ಕೆ ಮಾಡ್ತೀನಿ, ನನ್ನ ಮಿರರ್ನ ನಾನು ಆಯ್ಕೆ ಮಾಡ್ತೀನಿ, ನನ್ನ ಪ್ರತಿಬಿಂಬವನ್ನು ಆಯ್ಕೆ ಮಾಡ್ತೀನಿ. ಈ ಭಾವನೆ ಇಟ್ಕೊಂಡು ನೀವು ಓಟ್ ಹಾಕಿದ್ರೆ 100% ಒಳ್ಳೆಯ ವ್ಯಕ್ತಿಗಳಿಗೆ ಓಟ್ ಹಾಕ್ತೀರಾ, ಒಳ್ಳೆಯವರು ಅವಕಾಶ ಕೊಡ್ತೀರಾ, ರಾಜ್ಯ ಅಭಿವೃದ್ಧಿ ಆಗ್ತೈತೆ. ಆ ದಿಕ್ಕಿನಲ್ಲಿ ತಮ್ಮ ಯೋಚನೆಗಳು ಇರಲಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ಭಾಳ ಕಳಕಳಿಯಿಂದ ಸವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ಮಾತು ಖಂಡಿತವಾಗಿ ಸ್ಫೂರ್ತಿ ತಂದಿರುತ್ತೆ, ಸ್ಫೂರ್ತಿ ತುಂಬುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಯಲ್ಲಿ ಟಾಪ್ ಟಾನಿಕ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತೀರಿ ನ್ಯೂಸ್ 18 ಕನ್ನಡ.